ಒಂದ್ ನಿಮಿಷ ನಿಂತ್ಕೊಳ್ಳಿ. ಸರಿ, ಓಕೆ. ಅಲ್ಲ, ಬರುತ್ತಲ್ವಾ? ಬರುತ್ತಾ? ಈಗ ನೋಡು. ಹಾ, ನಾನೊಬ್ಳು, ನನಗೆ ಗೊತ್ತಾಗ್ಲೇ ಇಲ್ಲ. ಗಂಡ ಹೆಂಡತಿ ಇಬ್ರು ಏಕಾಂತದಲ್ಲಿರುವಾಗ ಬಿರ್ಕಾಳಿ ಹಾಗೆ ನುಗ್ಬಿಟ್ನಲ್ಲ. ಅಯ್ಯೋ, ನನ್ನ ದೃಷ್ಟಿನೇ ಬಿತ್ತೋ ಏನೋ. ಶಾಂತಿ ರೆಡಿನಾ? ಎಷ್ಟೊತ್ತು? ಅಲ್ಲ ರೀ, ಅದು ಏನು? ಅದೇನಿಲ್ಲ ರೀ. ಅದೇನ್ ಬೇಗ ಹೇಳು ಶಾಂತಿ. ಅರ್ಜೆಂಟಾಗಿ ಎಲ್ಲೋ ಹೊರಡ್ಬೇಕಾದ್ರೆ ಏನ್ ನಿಂದು? ಯಾಕೆ ಈ ತರ ಮಾಡ್ತೀಯಾ? ಈಗೇನೋ ಹೇಳ್ಬೇಕಂತ ಅನ್ಕೊಂಡಿದ್ಯಾ ತಾನೆ? ಅದೇನ್ ಬೇಗ ಹೇಳು. ರೀ, ಏನಿಲ್ಲ, ಸ್ವಲ್ಪ ಸೀರೆ ನನಗೆ ಸರಿಯಾಗಿ ಕೂರ್ತಿಲ್ಲ. ಸ್ವಲ್ಪ ಸರಿ ಮಾಡ್ತೀರಾ? ಯಾಕೆ? ಗಂಡ ನಿನ್ ಮುಂದೆ ಕೂತ್ಕೊಂಡು ಆ ಸೀರೆ ಮಡಿಕೆ ಹಿಡಿತಾ ಕೂತ್ಕೊಳ್ಳ ನಾನು? ಬಿಟ್ರೆ ನಾಳೆಯಿಂದ ಸೀರೆನ ಒಗ್ದು ಒಣಗಾಕು ಅಂತ ಹೇಳ್ಬಿಡ್ತೀಯ. ಬೇಕಾದ್ರೆ ಐರನ್ ಮಾಡ್ಕೊಡು ಅಂತಾನು ಕೇಳ್ಬಿಡ್ತೀಯ. ರೀ, ನೀವು ಬರೀ ಸೀರೆ ನರ್ಗೆಗೆ ಅದನ್ನ ಮಾತಾಡಬಾರ್ದು. ಸೀರೆ ಉಟ್ಕೊಳ್ಳೋದು ನೀನ್ ತಾನೆ. ಸೀರೆ ಸರಿಯಾಗಿ ಉಡಕ್ ಬರ್ಲಿಲ್ಲ ಅಂದ್ರೆ ಚೂಡಿದಾರ್ ಹಾಕೊಂಬ. ಅದನ್ ಬಿಟ್ಟು ನನಗೆ ನೆರಿಗೆ ಹಿಡಿ, ಅದಿಡಿ ಇದಿಡಿ ಅಂತ. ಬರ್ತೀಯೋ ಇಲ್ವೋ? ಈಗ ಬೇಗ ಬಾ. ಶಾಂತಿ, ಈಗ ಸರಿಯಾಗಿದೆಯಾ ನೋಡು. ಪರ್ಫೆಕ್ಟ್. ಸುಶಾಂತ್, ತಪ್ಪು ತಿಳ್ಕೊಬಿಡಿ, ಒಂದ್ ಪ್ರಶ್ನೆ ಕೇಳ್ತೀನಿ. ನೀವ್ ಯಾಕೆ ಈ ತರ ಕೆಳಗಡೆ ಕೂತ್ಕೊಂಡು ನೆರಿಗೆ ಹಿಡಿದ್ರಿ? ಮತ್ತೆ ಇಡೀ ಭೂಮಂಡಲನೇ ಗೆದ್ದು ಬರೋ ಚಕ್ರವರ್ತಿ ಅಂತಃಪುರದಲ್ಲಿ ಮಹಾರಾಣಿ ಮುಂದೆ ಮಂಡಿ ಊರ್ ಕೂರ್ಲೇಬೇಕಲ್ಲ. ಆಗ್ಲೇ ತಾನೆ ಅವನ್ಗೆ ಕಂಪ್ಲೀಟ್ ಆಗಿ ಜಯ ಸಿಗೋದು. ಓ, ಹೌದಾ? ಸುಶಾಂತ್, ಅರ್ಚನಾ, ಸ್ವಲ್ಪ ಬೇಗ ಬರ್ತೀರಾ? ಹಾ, ಅತ್ತೆ ಬರ್ತಿದೀವಿ. ರೀ, ಬನ್ನಿ, ಅತ್ತೆ ಬಂದ್ಬಿಡ್ತಾರ, ಹೋಗೋಣ. ಬರಲ್ಲ ಅರ್ಚನಾ, ಅಮ್ಮ ಈ ವಯಸ್ಸನ್ನ ದಾಟೆ ಬಂದಿರೋದು, ಅವ್ರಿಗೆ ಗೊತ್ತಿರುತ್ತೆ. ನೀನೇನ್ ಟೆನ್ಷನ್ ಆಗ್ಬೇಡ. ಆಮೇಲೆ ಇನ್ನೊಂದ್ ಪ್ರಶ್ನೆ ಕೇಳಲಾ? ಕೇಳು. ಇಷ್ಟೊಂದು ಪರ್ಫೆಕ್ಟ್ ಆಗಿ ನೆರಿಗೆ ಹಿಡ್ದಿದಿರಲ್ಲ, ರಾಯರ್ಗೆ ಈ ವಿಷಯದಲ್ಲಿ ತುಂಬಾ ಅನುಭವ ಇರೋ ಹಾಗಿದೆ. ಅನುಭವ ಅಂತಲ್ಲ ಅರ್ಚನಾ, ಇದೆಲ್ಲ ಮಾಡಕ್ ಗೊತ್ತಿದ್ರು ಪಾಪ ಶಾಂತಿ ಕೇಳಿದಾಗ ನಾನು ಮಾಡ್ತಿರ್ಲಿಲ್ಲ. ಅವಳ ಮೇಲೆ ಸುಮ್ಮನೆ ರೇಗ್ ಬಿಡ್ತಿದ್ದೆ. ಆದ್ರೆ ಅವಳೊಂದ್ ಮಾತನ್ನು ತಿರುಗಿಸ್ ನಂಗೇನು ಹೇಳ್ತಿರ್ಲಿಲ್ಲ. ಮತ್ತೆ ನಾನ್ ಕೇಳಿದ ತಕ್ಷಣ ಮಾಡಿದ್ರಲ್ಲ, ಯಾಕೆ? ನಿನಗೆ ಗೊತ್ತಿಲ್ಲ ಅರ್ಚನಾ, ಸಣ್ಣ ಪುಟ್ಟ ವಿಚಾರಕ್ಕೆ ನಾನು ಶಾಂತಿನ ಎಷ್ಟು ಸಲ ಅಲಕ್ಷ್ಯ ಮಾಡಿದ್ದೀನೋ ಗೊತ್ತಿಲ್ಲ. ಪಾಪ ಅವಳನ್ನ ಎಷ್ಟು ಬೈದಿದ್ದೀನೋ ಗೊತ್ತಿಲ್ಲ. ಶಾಂತಿ, ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವಾ ನಿನ್ಗೆ? ಒಂದರ ಮುಂದೆ ಹೀಗೆ ನಡ್ಕೊಳ್ಳೋದು. ಅವ್ರೇನ್ ಬೈಕೊಡಲ್ಲ, ಬೇಕು ಅಂತ ಮಾಡಿದ್ರೆ ಅಂತ ಅನ್ಕೊಡಲ್ವಾ? ನನ್ನ ಅಲಕ್ಷ್ಯದಿಂದ ಅವಳನ್ನ ಕಳ್ಕೊಂಡಿದ್ ಬೇರೆ. ಅದಕ್ಕೆ ಶಾಂತಿ ರೂಪದಲ್ಲಿ ಸಿಕ್ಕಿರೋ ನಿನಗೆ ಎಷ್ಟು ಸೇವೆ ಮಾಡಿದ್ರು ಕಮ್ಮಿನೇ. ನನ್ನ ಜೀವನ ಪೂರ್ತಿ ನಿನ್ನ ಚೆನ್ನಾಗಿಟ್ಕೋಬೇಕು ಅಂತ ಆಸೆ, ಚೆನ್ನಾಗಿ ನೋಡ್ಕೋಬೇಕು ಅಂತ ಆಸೆ. ಇನ್ನು ಏನ್ ಮಾಡ್ತಾ ಇದ್ದೀರಾ? ಬೇಗ ಬನ್ನಿ. ಹಾ, ಬಂದ್ವಿ ಅತ್ತೆ. ರೀ, ನೀವ್ ಹೋಗಿರಿ, ನಾನ್ ಸ್ವಲ್ಪ ನೆಕ್ಲೆಸ್ ಚೇಂಜ್ ಮಾಡ್ಕೊಂಡ್ ಬರ್ತೀನಿ. ಹಾ.